ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ದೇಶದ ಗಮನ ಸೆಳೆದ ಗ್ಯಾರಂಟಿ ಯೋಜನೆ ಯಾವುದೇ ತೊಂದರೆ ಆಗದಂತೆ ಅನುಷ್ಠಾನಗೊಳಿಸಿ ಮೆಹರೋಜ್ ಖಾನ್. ಗೃಹಲಕ್ಷ್ಮಿ ನೆರವಿನಿಂದ ಸಾರ್ವಜನಿಕ ರಸ್ತೆ ಸುಧಾರಣೆ ಮಾಡಿದ ಸವಿತಾ ನಾಗರೆಡ್ಡಿ. ನಮ್ಮ ರಾಜ್ಯಕ್ಕೆ ನನ್ನ ಕೈಲಾದ ಸೇವೆ ಮಾಡ್ತೀನಿ, ಅನಿಲ್ ಕುಂಬ್ಳೆ. ಸುದ್ದಿಯ ವಿವರಗಳು. ಇಡೀ ದೇಶದ ಹಾಗೂ ವಿಶ್ವದ ಗಮನ ಸೆಳೆದಿರುವ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಡಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸುವಂತೆ ರಾಜ್ಯ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ SR ಮೆಹರೋಜ್ ಖಾನ್ ತಿಳಿಸಿದರು. ಅವರು ಇಂದು ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡುತ್ತಿದ್ದರು. ಪ್ರತಿ ವರ್ಷ 52,000 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ವಾವಲಂಬಿ ಬದುಕು ಕೊಟ್ಟ ಗ್ಯಾರಂಟಿ ಯೋಜನೆಗಳು ಇಡೀ ದೇಶದ ಹಾಗೂ ವಿಶ್ವದ ಗಮನ ಸೆಳೆದಿವೆ. ಬೀದರ್ನಲ್ಲಿ 98% ಪ್ರಗತಿ ಸಾಧಿಸಲಾಗಿದೆ ಎಂದರು. ಗ್ಯಾರಂಟಿ ಯೋಜನೆಗಳಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಆರ್ಥಿಕ ಸಂಕಷ್ಟಗಳಿಗೆ ಸಾಕಷ್ಟು ಪರಿಹಾರ ನೀಡುವ ಮೂಲಕ ಅವರಲ್ಲಿ ಶಕ್ತಿ ತುಂಬಿದೆ. ಕೋಟ್ಯಾಂತರ ಫಲಾನುಭವಿಗಳು ಸಣ್ಣ ಪುಟ್ಟ ಉದ್ಯೋಗ ಸ್ಥಾಪಿಸಿ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಯುವ ನಿಧಿ ಯೋಜನೆ ಪ್ರಚಾರಕ್ಕಾಗಿ ಕಾಲೇಜುಗಳಲ್ಲಿ ಹಾಗೂ ಯುವಕರಲ್ಲಿ ವಿಶೇಷ ಪ್ರಚಾರ ಆಂದೋಲನ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಶಾಲಾ ಕಾಲೇಜುಗಳು ಆರಂಭಗೊಳ್ಳುವ ಹಿನ್ನೆಲೆಯಲ್ಲಿ ಬಸ್ಗಳು ಸರಿಯಾದ ಸಮಯಕ್ಕೆ ಸಂಚರಿಸುವಂತೆ ಹಾಗೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ನಿಲುಗಡೆಗಳಲ್ಲಿ ನಿಲ್ಲಿಸುವಂತೆ ಸೂಚಿಸಲಾಯಿತು. ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯು ಕಳ್ಳ ಸಾಗಾಣಿಕೆಯಲ್ಲಿ ಕಂಡುಬಂದು ಅನೇಕ ಪ್ರಕರಣಗಳು ದಾಖಲಾದ ಹಿನ್ನೆಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಎಚ್ಚರಿಕೆ ನೀಡುವಂತೆ ಸೂಚಿಸಿತ್ತಲ್ಲದೆ ಕಳ್ಳ ಸಾಗಾಟದಲ್ಲಿ ಕಂಡುಬಂದ ನ್ಯಾಯಬೆಲೆ ಅಂಗಡಿಗಳ ಪರವಾನಗಿ ರದ್ದುಪಡಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಲಾಯಿತು. ಕೊಪ್ಪಳದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಯರಹಂಚಿನಾಳದಿಂದ ಕೊಟುಮಚ್ಚಗಿ ಗ್ರಾಮಕ್ಕೆ ಹೋಗುವ ಈ ರಸ್ತೆ 4 ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಠಿಯನ್ನು ಯಾರ ಸಹಾಯನೂ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಸ್ವಂತ ಗೃಹಲಕ್ಷ್ಮಿ ಹಣದಿಂದ ಈ ರಸ್ತೆಯನ್ನು ಸ್ವಚ್ಛಗೊಳಿಸಿದ್ದಾರೆ. ಹೌದು, 23,000 ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲಿಯವರೆಗೆ ಆಗುತ್ತದೆ ಅಲ್ಲಿಯವರೆಗೂ ನಾನು JCBಯಿಂದ ಮುಳ್ಳು ಕಂಠಿಯನ್ನು ಸ್ವಚ್ಛಗೊಳಿಸುತ್ತೇನೆ ಎಂದು ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಇವರು ಮಾತನಾಡಿ ಹೇಳಿದರು. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆ ಅಭಿವೃದ್ಧಿ ಆಗಿದೆ ಎಂದು CM ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮದಲ್ಲಿ ಹೇಳುತ್ತಾರೆ. ಇಲ್ಲಿ ಯರಹಂಚಿನಾಳದಿಂದ ಕೊಟುಮಚ್ಚಗಿ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದರೂ ಕೂಡ ಈ ರಸ್ತೆ ಅಭಿವೃದ್ಧಿ ಪಡಿಸಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳ್ಳೂರ್ ಅವರು ಆಗ್ರಹಿಸಿದರು. ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ನಾನು ರೈತ ಮಹಿಳೆಯಾಗಿ ಈ ದಿನನಿತ್ಯ ಇಲ್ಲೇ ಓಡಾಡೋದ್ರಿಂದ ಪ್ರತಿಯೊಬ್ಬರು ರೈತರಿಗೆ ಇದು ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಇದು ಸನ್ನಿವೇಶ ಐತಿ. ಇಲ್ಲಿ ಆಕ್ಸಿಡೆಂಟ್ಗಳು ಮತ್ತು ಕೂರಿಗಳು ಹೋಗ್ತಾ ಇಲ್ಲ, ತಡಪಲ್ಗಳು ಮಾಲ್ಗಳು ಬರಕ್ ಆಗ್ತಿಲ್ಲ, ಬೆಳೆದಂತ ಬೆಳೆಗಳನ್ನ ಊರಾಗ ಒಯ್ಯಕ್ ಆಗ್ತಿಲ್ಲ. ಕಂಟಿ ತುಂಬಾ ಬೆಳೆದಿರೋದ್ರಿಂದ ಭಯಾನಕವಾಗಿ ಗಾಡಿಗಳು ಇದ್ರಿಗೆ ಬಂದ್ರೆ ಕಾಣ್ತಾ ಇಲ್ಲ. ಅದ್ರಗೋಸ್ಕರ ನಾನು ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆನ ಎತ್ತು ತಗೊಂಡು ಬೋರ್ ಹಾಕಿಸಿ ಫ್ರಿಡ್ಜ್ ಏನೇನ ತಗೊಂಡು ಬಳಕೆ ಮಾಡಿದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು. ನಾನು ಕೂಡ ಒಂದು ಸಾರ್ವಜನಿಕವಾಗಿ ನನಗೆ ಕೊಟ್ಟಂತ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಇದೊಂದು ರಸ್ತೆ ಕಂಟಿ ತೆಗೆಯುವಂತ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಸ್ವಂತ
ನೀವೇನು ಸ್ವಂತ ಮತ್ತೆ ಬೇರೆ ಯಾರ್ದು ಬೇರೆ ಯಾರು ಇಲ್ಲ, ನಾನೇ ಸ್ವಂತ ಆ ದುಡ್ಡನ್ನ ತಗೊಂಡು ಇದನ್ನ ಖರ್ಚು ಮಾಡಿ ಇದು ಮಾಡ್ತಾ ಇದ್ದೀನಿ. ಎಷ್ಟೇ ಮನವಿ ಕೊಟ್ರು ಕೂಡ ಇದನ್ನ ಗೌರ್ಮೆಂಟ್ ದಿಂದ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾನೇ ಸ್ವಂತ ಖರ್ಚಿನಿಂದ ರೈತರಿಗಾಗಿ ಸಾರ್ವಜನಿಕರಿಗಾಗಿ ಈ ರಸ್ತೆಯಲ್ಲಿ ಬಂದಂತ ಮುಳ್ಳುಗಳನ್ನ ತೆಗಿಸ್ತಾ ಇದ್ದೀನಿ. ಎಲ್ಲಿ ತಾನೇ ನನ್ ಕಡೆ ಅಮೌಂಟ್ ಎಷ್ಟು ಕೂಡಿ ಇಟ್ಟಿದೀವಿ ಗೃಹಲಕ್ಷ್ಮಿ ಹಣನ ಅಷ್ಟು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಎಲ್ಲಿವರೆಗೆ ನನ್ ಕಡೆ ಅದ ಅಮೌಂಟ್ ಅವ್ರು ಕೊಟ್ಟಿದಾರಲ್ಲ ಅದನ್ನ ಅಲ್ಲಿವರೆಗೆ ಇದಕ್ಕೆ ಸಾರ್ವಜನಿಕವಾಗಿ ಈ ರಸ್ತೆಗೆ ಖರ್ಚು ಮಾಡ್ತಾ ಇದ್ದೀನಿ. ಸವಿತಾ ಉಮೇಶ್ ನಾಗರೆಡ್ಡಿ. 3 ಎರೆಂಚಳ ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಒಂದು ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟುಂಚಿಟು ಎರೆಂಚನಾಳ್ ರೋಡನ್ನು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ. ಕಂಟಿಗಳನ್ನು ಕೀಳಿಸ್ತಾ ಇದ್ದಾರೆ. ಯಾವ ರೈತರಿಗೂ ತೊಂದರೆ ಆಗ್ಬಾರ್ದಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇನೆ. ಯಲಬುರ್ಗಾ ಕ್ಷೇತ್ರಕ್ಕೆ ಬರುವ ಎರೆಂಚಳ ಗ್ರಾಮದಿಂದ ಕೋಟುಂಚಿವರೆಗೂ ಈ ರಸ್ತೆ ನಾವು ಮನವಿ ಕೊಟ್ಟಿದ್ವಿ ರಾಯರೆಡ್ಡಿ ಸಾಹೇಬ್ರಿಗೆ. ಈ ಮುಳ್ಕಂಟಿ ಬೆಳೆದವು, ಆಮೇಲೆ ಡಂಬರಿ ರಸ್ತೆ ಮಾಡಿಕೊಡ್ಬೇಕು. ಡಂಬರಿ ರಸ್ತೆ ಅಲ್ಲೆಲ್ಲೇ ಗುಂಡಿ ಬಿದ್ದವು, ಅವನ್ ಕೇಳ್ಬೇಕು. ಮತ್ತೆ ಒಂದು ಹಳ್ಳಕ್ಕ ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾವು ಮನವಿ ಕೊಟ್ವಿ. ಮನವಿ ಕೊಟ್ರು ಅವ್ರು ಇನ್ನೂವರೆಗೆ ಎಷ್ಟು 6 ತಿಂಗಳಾದ್ರೂ ಡಿಸೆಂಬರ್ದ ಮುಂಚೆನ ಕೊಟ್ಟರು, ಇನ್ನೂ ಇವ್ರಿಗೆ ಏನು ಮಾಡಿಲ್ಲ. ಅವರು ರಾಯರೆಡ್ಡಿ ಸಾಹೇಬ್ರು ಹೇಳಿದ್ರು, ಈಗ ಎಲ್ಲೇ ಒಂದು ಮಾಧ್ಯಮಕ್ಕೆ ಮುಂದೆ ಹೇಳಿದ್ರು. ನಮ್ಮ ಮೊನ್ನೆ ಕೇಳಿದೆ, ಎಲ್ಲೇ ನಮ್ಮ ಕ್ಷೇತ್ರದ್ದು ಈ ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವು, ಎಲ್ಲ ಕರೆಕ್ಟ್ ಓಕೆ ಅದಾವ ಅಂತ ಹೇಳಿದ್ರು ಅವರು. ಈಗ ನಡೆದೈತಿ. ಈಗೆಲ್ಲ ಮನವಿ ಕೊಟ್ರು ಯಾವೂ ಮಾಡಿಲ್ಲ. ಈ ಮೊನ್ನೆ ಇದೇ ರಸ್ತೆ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ ಸವಿತಾ ನಾಗರೆಡ್ಡಿ ಅವರು ಇದು ನೋಡಿದ್ಗಳೇನ ಇಲ್ಲ, ನಾವೇ ಎಬ್ಬಿಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಟಿ ವ್ಯವಸ್ಥೆನ ಅವರು ಮಾಡಾಕತ್ತಾರೆ. ಇವತ್ತು ಅವ್ರು ಮಾಡೋದಂದ್ರೆ ಅವ್ರಿಗೆ ಅಭಿನಂದನೆ, ಈ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು. ಯಾಕೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಹೆಣ್ಮಕ್ಳು ಗೃಹಲಕ್ಷ್ಮಿ ಹಣದಲ್ಲಿ ಒಂದು ಸ್ವಂತ ಬಂಗಾರ ತಗೊಂಡ್ರ, ಬೆಳ್ಳಿ ತಗೊಂಡ್ರ, ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರ, ಬೋರ್ ಹಾಕ್ಸ್ಯಾರ, ಏನೆಲ್ಲ ಮಾಡ್ಕೊಂಡ್ರ, ವೈಯಕ್ತಿಕ ಮಾಡ್ಕೊಂಡ್ರ, ಸಾರ್ವಜನಿಕರಿಗೆ ಮಾಡಿದಾರೆ. ಯಾರನ್ನೂ ನಾ ಕಂಡಿಲ್ಲ. ಸಾರ್ವಜನಿಕರು ರೋಡ್ ಕಂಟಿ ವ್ಯವಸ್ಥೆ ಮಾಡಾಕತ್ತಾರಂದ್ರ ಅವತ್ತಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಬಯಸ್ತೀನಿ ಈ ಮೂಲಕ. ಈಗ ಸದ್ಯದಲ್ಲಿ ರಾಯರೆಡ್ಡಿ ಸಾಹೇಬ್ರ ಅದು ಸೇತುವೆ ರೆಡಿ ಮಾಡ್ಬೇಕು. ಆಮೇಲೆ ಒಂದು ರೋಡ್ ರಸ್ತೆನ ಡಂಬರೀಕರಣ ಮಾಡಿಕೊಡ್ಬೇಕು ಎಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡು. ಇಂದು ಬೆಂಗಳೂರಿನಲ್ಲಿ ಖ್ಯಾತ ಮಾಜಿ ಕ್ರಿಕೆಟಿಗೆ ಹಾಗೂ ಪರಿಸರ ಪ್ರೇಮಿ ಅನಿಲ್ ಕುಂಬ್ಳೆ ಅವರು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಭೇಟಿ ಮಾಡಿದರು. ತಮ್ಮನ್ನು ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯಾಗಿ ನೇಮಕ ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಈ ವೇಳೆ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ವನ್ಯಜೀವಿ ಮತ್ತು ಅರಣ್ಯಗಳ ಬಗ್ಗೆ ಅಪಾರ ಕಾಳಜಿ ಮತ್ತು ಬದ್ಧತೆ ಹೊಂದಿರುವ ಕುಂಬ್ಳೆ ಅವರು ಯಾವುದೇ ಸಂಭಾವನೆ ಇಲ್ಲದೆ ಅರಣ್ಯ ಹಾಗೂ ವನ್ಯಜೀವಿ ರಾಯಭಾರಿಯಾಗಿ ಸೇವೆ ಸಲ್ಲಿಸಲು ಸಮ್ಮತಿಸಿದ್ದಾರೆ. ಇದು ಇವರ ಪರಿಸರ ನಿಷ್ಠೆ ಹಾಗೂ ಸಾಮಾಜಿಕ ಬದ್ಧತೆಯ ಸ್ಪಷ್ಟ ಪ್ರತಿಬಿಂಬವಾಗಿದೆ. ಭಾರತ ಕ್ರಿಕೆಟ್ ತಂಡದ ವಿಜಯಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅವರು ಒಂದು ಟೆಸ್ಟ್ ಪಂದ್ಯದ ಒಂದು ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ ಪಡೆದು ಇತಿಹಾಸ ನಿರ್ಮಿಸಿರುವ ಮಾಂತ್ರಿಕ್ ಬೌಲರ್. 110 ಟೆಸ್ಟ್ ಪಂದ್ಯಗಳಲ್ಲಿ 619 ವಿಕೆಟ್ ಹಾಗೂ 264 ಏಕದಿನ ಪಂದ್ಯಗಳಲ್ಲಿ 337 ವಿಕೆಟ್ ಪಡೆದು ಕ್ರಿಕೆಟ್ ಪ್ರಿಯರ ಹೃದಯದಲ್ಲಿ ಗುರುತಿಸಿಕೊಂಡಿರುವ ಅವರು ಈಗ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆಯ ಮೇಲೆಯೂ ತನ್ನ ಪ್ರಭಾವ ಬೀರುವ ವಿಶ್ವಾಸವಿದೆ. ಈ ಹಿಂದೆ ಕರ್ನಾಟಕ ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷರಾದ ಅನುಭವ ಅವರಿಗಿದೆ. ಇದೀಗ ಅವರು ರಾಯಭಾರಿ ಆಗುತ್ತಿರುವುದು ನಮ್ಮ ಇಲಾಖೆಗೆ ಹಾಗೂ ಅರಣ್ಯ ಸಂರಕ್ಷಣೆಗೆ ಇನ್ನಷ್ಟು ಬಲ ನೀಡಲಿದೆ ಎಂಬ ವಿಶ್ವಾಸ ನನಗಿದೆ ಎಂದರು. ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಸಚಿವ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಹಾಗೂ ಎಂಎಲ್ಸಿ ಎನ್ ರವಿಕುಮಾರ್ ಅವರು ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ನೀಡಿದ ಕೀಳು ಮಟ್ಟದ ಹಾಗೂ ಅಸಂವಿಧಾನಾತ್ಮಕ ಹೇಳಿಕೆಗಳನ್ನು ಖಂಡಿಸಿ ಬೀದರ್ ನಗರದಲ್ಲಿ ಪ್ರತಿಭಟನೆಯಲ್ಲಿ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಎಂಪಿ ಸಾಗರ್ ಖಂಡ್ರೆ ಪಾಲ್ಗೊಂಡು ಮಾತನಾಡಿದರು. ಜವಾಬ್ದಾರಿ ಸ್ಥಾನದಲ್ಲಿರುವ ಪ್ರತಿಪಕ್ಷ ನಾಯಕರಿಂದ ಈ ರೀತಿಯ ವೈಯಕ್ತಿಕ ಟೀಕೆಗಳು ಹಾಗೂ ಅಸಂವಿಧಾನಾತ್ಮಕ ಪದಗಳ ಬಳಕೆ ಶೋಭೆ ತರುವುದಿಲ್ಲ. ಸರ್ಕಾರ ತಪ್ಪು ಮಾಡಿದರೆ ಆ ತಪ್ಪುಗಳನ್ನು ಚರ್ಚೆಗೆ ತರಬೇಕು, ಸರಿದಾರಿಗೆ ತರಬೇಕು. ಅದು ಪ್ರತಿಪಕ್ಷದ ಪ್ರಮುಖ ಹೊಣೆಗಾರಿಕೆ. ಆದರೆ ವೈಯಕ್ತಿಕ ನಿಂದನೆ ಮಾಡುವ ಪ್ರವೃತ್ತಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದರು. ಕಾಂಗ್ರೆಸ್
ಖಂಡ್ರೆ ಅವರಿಗೆ, ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ, ಸನ್ಮಾನ್ಯ ಸಾಗರ್ ಖಂಡ್ರೆ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಈಶ್ವರ್ ಖಂಡ್ರೆ ಅವರಿಗೆ, ಜಿಲ್ಲಾ ಕಾಂಗ್ರೆಸ್ಗೆ. ಇವತ್ತಿನ ದಿವಸ ನಾವು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಚಲವಾದಿ ನಾರಾಯಣ ಸ್ವಾಮಿ ಅವರು ಹಾಗೂ ರವಿಕುಮಾರ್ ಅವರು ಏನು ಹಗುರವಾಗಿ ಮಾತಾಡಿದ್ದಾರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಚಲವಾದಿ ಅವರು ಇಬ್ರು ತಕ್ಷಣವೇ ಅವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಈ ತರ ಅವಾಚ್ಯ ಶಬ್ದಗಳಿಂದ ಅವರು ಯಾರಿಗೂ ಕೂಡ ಏನು ಅನ್ಬಾರ್ದು. ಅವರು ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಲಿ, ಅವರು ವಿರೋಧ ಪಕ್ಷದಲ್ಲಿದ್ದು ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಬಹುದು. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸರ್ಕಾರಕ್ಕೆ ಅವ್ರು ಪ್ರಶ್ನೆ ಕೇಳಬಹುದು. ನಾವು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಮ್ಮ ಯಾವುದೇ ನಾಯಕರು ಈ ತರ ಮಾತಾಡಲ್ಲ. ಅದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಅವ್ರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಈಗ ಬಿಜೆಪಿಯವರು ಪ್ರತಿಯೊಬ್ಬರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಅಭಿವೃದ್ಧಿ ಈಗ ನಾವೇನು ಗ್ಯಾರಂಟಿಗಳು ಕೊಡ್ತಾ ಇದೀವಿ, 5 ಗ್ಯಾರಂಟಿಗಳು ಕೊಡ್ತಾ ಇದೀವಿ. 5 ಗ್ಯಾರಂಟಿ ಮನೆ ಮುಟ್ತಾ ಇದೆ. ಅವ್ರು ಗ್ಯಾರಂಟಿ ಕೊಡ್ತಾ ಇರುವಾಗ ಅವ್ರೇನ್ ಹೇಳಿದ್ರು ಈ ಸರ್ಕಾರ ದಿವಾಳಿ ಆಗತ್ತೆ ಅಂತ. ನಾನು ಕೇಳ್ತೀನಿ, ಒಂದು ಪ್ರಶ್ನೆ ಮಾಡ್ತೀನಿ ಬಿಜೆಪಿಯವರಿಗೆ, ಅವರು ಗ್ಯಾರಂಟಿ ಬಂದ್ ಮಾಡ್ತಾರೇನು ಅದು ಒಂದು ಪ್ರಶ್ನೆ ಕೇಳಿ. ಒಂದ್ ವೇಳೆ ಮುಂದಿನ ಸಲ ಅವ್ರ ಅಧಿಕಾರಕ್ಕೆ ಬಂದ್ರೆ ಅವರು ಗ್ಯಾರಂಟಿ ಬಂದ್ ಮಾಡ್ತಾರೇನು ಇಡ್ತಾರಂತ ನೀವು ಒಂದು ಪ್ರಶ್ನೆ ಕೇಳಿ. ಯಾಕಂದ್ರೆ ಗ್ಯಾರಂಟಿ ಕೊಡ್ತಾ ಇರೋ ಅದೇ ಅಂದ್ರು ಸರ್ಕಾರ ದಿವಾಳಿ ಆಗತ್ತೆ. ಆದ್ರೂ ಕೂಡ ಗ್ಯಾರಂಟಿನೂ ಕೊಡ್ತಾ ಇದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 3,000 ಕೋಟಿ ಮುಂಚೆ ಬರ್ತಾ ಇತ್ತು, ಈಗ 5,000 ಕೋಟಿ ರೂಪಾಯಿ ಬರ್ತಾ ಇದೆ. ಜನರು ಎಲ್ಲರೂ ಖುಷಿಯಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಬೇರೆ ಯಾವುದೂ ಇಲ್ಲ, ಒಂದು ಸಿಟ್ನಲ್ಲಿ ಯಾವುದೋ ಒಂದು ಮನಸ್ಥಿತಿಯಲ್ಲಿ ಅವ್ರು ಈ ತರ ಮಾತಾಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಕೊಡಲ್ಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಬೀಜ, ಗೊಬ್ಬರ, ಕಳಪೆ ವಿತರಿಸಲಾಗುತ್ತದೆ ಮತ್ತು ಹಲವು ಬಾರಿ ಕೃತಕ ಅಭಾವ ಸೃಷ್ಟಿಸಲಾಗಿದೆ ಎಂಬ ಆರೋಪ ಕೇಳಿ ಬರುತ್ತಿದೆ ಎಂದು ಪತ್ರಕರ್ತರು ಕೃಷಿ ಅಧಿಕಾರಿಯನ್ನು ಕೇಳಿದ ಪ್ರಶ್ನೆಗೆ ಶಾಸಕರಾದ ಡಾ NT ಶ್ರೀನಿವಾಸ್ ಅವರು ಮಾತನಾಡಿ, ಕಳಪೆ ಬೀಜ, ಗೊಬ್ಬರ ಹಾಗೂ ಕೃತಕ ಅಭಾವ ಯಾವುದೇ ಕಾರಣಕ್ಕೆ ಸಹಿಸಲಾಗದು. ಅನ್ನ ಕೊಡುವ ರೈತರು ವರ್ಷ ಪೂರ್ತಿ ಹೊಲದಲ್ಲಿ ಬೆವರುಳಿಸುವವರು. ಅವರ ಶ್ರಮಕ್ಕೆ ಮೋಸವಾದರೆ ಯಾವುದೇ ಕಾರಣಕ್ಕೆ ಸಹಿಸಲ್ಲ. ಅಂತಹ ವಂಚಕರು ಯಾರೇ ಮಾಡಿದರೂ ಅಕ್ಷಮ ಅಪರಾಧವಾಗಿದ್ದು ರೈತರ ಜೀವನದ ಜೊತೆ ಚಿನ್ನಾಟವಾಡಿದರೆ ತಕ್ಕ ಶಾಸ್ತಿ ಮಾಡಿಸಲಾಗುವುದು. ಅಂತಹ ಕಂಪನಿ ಮಾರಾಟಗಾರರ ಹಾಗೂ ಅಧಿಕಾರಿಗಳ ವಿರುದ್ಧ ಆರೋಪ ಸಾಬೀತಾದಲ್ಲಿ ಅಗತ್ಯ ಸಾಕ್ಷ್ಯಾಧಾರಗಳ ಸಮೇತ ದೂರು ನೀಡಿದ್ದಲ್ಲಿ ಅಂತಹವರ ವಿರುದ್ಧ ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಅವರು ಎಚ್ಚರಿಸಿದರು. ಮುಂಗಾರು ಶುಭ ಆರಂಭಗೊಂಡಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಈ ಕಾರಣಕ್ಕೆ ರೈತರ ಬೇಡಿಕೆಗೆ ತಕ್ಕಂತೆ ಬೀಜ, ಗೊಬ್ಬರ ವಿತರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಮುಂಗಾರು ಮಳೆ ಉತ್ತಮವಾಗಿರುವುದರಿಂದ ಕೃಷಿ ಚಟುವಟಿಕೆಗಳು ಚುರುಕಾಗಿದ್ದು ಕೃಷಿ ಅಧಿಕಾರಿಗಳು ರೈತರ ಬೇಡಿಕೆಗೆ ಅನುಗುಣವಾಗಿ ಬಿತ್ತನೆ ಬೀಜ ಹಾಗೂ ಗೊಬ್ಬರ ವಿತರಿಸಬೇಕು ಎಂದು ಕೃಷಿ ಇಲಾಖಾಧಿಕಾರಿಗೆ ಸೂಚಿಸಿದರು. ಓಕೆ ಸರ್. ಯಾಕೆ ಅಲ್ಲ ನಿಮ್ಮ ಮಗಳಿಗೆ ಯಾರಿಗಾನ ಬರ್ತತಾ? ಯಾವ ಊರು? ಹಾಂ, ಗೃಹಲಕ್ಷ್ಮಿ ಬರ್ತಾ ಇಲ್ವಾ? ಹಾಂ, ಎಲ್ಲ ಏನು ರೆಕಾರ್ಡ್ಸ್ ಎಲ್ಲಿದ್ದಾವೆ? ಮನೇಲಿದ್ದಾವ? ಅಂಗನವಾಡಿಯಲ್ಲಿ ಕೊಟ್ಟಿರಾ? ಹಾಂ ಹಾಂ, ಮತ್ತು ಅವಾಗಿಂದ ಬರ್ತಾ ಇಲ್ವಾ? ಹಾಂ, ಮನ್ಸಿದಪ್ಪ ಇದು ಅದು ಕೆ ಗ್ರೂಪ್ ವಾಟ್ಸಪ್ ಕಳಿಸಿದ್ದ ನಂಬರ್ ಬರ್ಕೊಬೇಡಿ. ನಿಮ್ಮ ನಂಬರ್ ನಿಮ್ಗೆ ಕೊಡಮ್ಮ, ಡೀಟೇಲ್ಸ್ ಕೊಡಿ. ಅದು ಈಗ ನನಗೆ ಹೇಳಿದ್ರಲ್ಲ, ಈಗ ನಾನು ಹೇಳಿದ್ರೆ ನಾನು ಅಟೆಂಡ್ ಮಾಡಿಸ್ತೇನೆ. ನಿಮ್ಮನ್ನು ಕೇಳೋದು ಹೋಗಲ್ಲ, ಆಫೀಸ್ನಾಗ ಲೆಟರ್ ಮಾಡಿಸ್ಕೊಳ್ಳಿ. ಹಾಂ, ಯಾಕೆ ಕಾಣಲಿಲ್ಲ ಕೆಲಸ ಮಾಡ್ತೀನಿ ನಾನು. ವಿಡಿಯೋ ಮಾಡಿಬಿಟ್ಟು ಮತ್ತೆ ಎಲ್ಲ ಹೋಗ್ತಾ ಇದೀವಲ್ಲ, ಹೋಗಿರೋ ಕಡೆ ಎಲ್ಲ ಇದನ್ನ ಕೊಡ್ಸೋಂಥ ಕೆಲಸ ಮಾಡ್ತೀವಿ. ಇದು ಈಗ ಬೇರೆ ಇವೆಲ್ಲ ರೆಡಿ ಇದಾವಲ್ಲ ನಿಮ್ಮ ಹತ್ರ? ಅಂಗಡಿಗಳಿಗೆಲ್ಲ ಇದಾವೆ ಎಲ್ಲ. ನೀವು ಡಿಪಾರ್ಟ್ಮೆಂಟ್ ನೋಡಪ್ಪ, ಕ್ಲೋಸ್ ಆಗಿ ಮಾನಿಟರ್ ಆಗಬೇಕು. ಯಾವುದೇ ರೀತಿ ಆಯ್ತಾ, ಈಗ ಕೃತಕ ಅಭಾವ ಸೃಷ್ಟಿ ಅವ್ರು ಏನು ಗಮನಕ್ಕೆ ತಂದಿದ್ದಾರೆ, ಮತ್ತೆ ನಕಲಿ ಬೀಜ ಗೊಬ್ಬರ ಯಾವುದಕ್ಕೂ ಅವಕಾಶ ಕೊಟ್ಟರೆ ನೀವೇ ನೇರವಾಗಿ ಹೊಣೆಗಾರರಾಗ್ತೀರಿ. ಇನ್ನೊಂದು ಬ್ರೋಕರ್ ದಂಧೆಗಳು ಆಗ್ಬಾರ್ದು ಸರ್. ಬ್ರೋಕರ್ ದಂಧೆಗಳು ಆಗ್ಬಾರ್ದು. ಯಾಕಂದ್ರೆ ಬ್ರೋಕರ್ ದಂಧೆಗಳು ಸಾಕಷ್ಟು ಇದಾವೆ. ಯಾಕಂದ್ರೆ ಬ್ರೋಕರ್ ದಂಧೆಗಳೇ ಸಾಕಷ್ಟು ಇದಾವೆ ಸರ್. ಕೃಷಿ ಇಲಾಖೆ ಸುತ್ತಮುತ್ತ ಬ್ರೋಕರ್ ದಂಧೆಗಳೇ ಜಾಸ್ತಿ ಇದಾವೆ ಸರ್. ಆರೋಪ ಇದೆ. ಯಾವಾಗಿಂದ
ಧನ್ಯವಾದ ಹೇಳ್ಬೇಕು. ಸರ್ ನಿಮ್ಮ ಇಲಾಖೆ ಇರ್ತಕ್ಕಂಥದ್ದು ಏನಿದೆ ಅದು ಸಮರ್ಪಕವಾಗಿ ನೀವು ನಿಭಾಯಿಸಿ. ಸರ್ಕಾರದ ಆದೇಶ ಕೂಡ ಗೊಬ್ಬರ ಈಗ ಇವ್ರು 1400 ರೂಪಾಯಿ ಹಾಕ್ಯಾವ ಅಲ್ಲ DAP ಅಂತ ಹೇಳಿ ಒಂದು ನಿಮಿಷ ಸರಿ ಒಂದು ನಿಮಿಷ ಏನ್ ಹೇಳಪ್ಪ ಏನ್ ಸಮಸ್ಯೆ ಆಗೈತೆ? DAP ಎಲ್ಲ ಇದು. DAP ಅಲ್ಲ ಅದು. 20 ಅಲ್ಲ. ಅದನ್ನ DAP ಅಂತ ಹೇಳ್ತಾರೆ. ಸರ್ ನಿಗದಿತ ಬೆಲೆಗಳು ಒಂದು ಸ್ವಲ್ಪ ಸ್ಪಷ್ಟನೆ ತಿಳಿಸಿ ಸರ್. ಯಾವ್ಯಾವ ನಿಗದಿತ ಬೆಲೆ ಸರ್ ಒಂದು ಸೆಕೆಂಡ್ ಸರ್ ಆಯ್ತಾಯ್ತು. ಈಗ ಹಾಸ್ಪಿಟ್ಲ್ಗಳಿಗೂ ಈಗ ಮುಂಚೆ ಹೆಂಗಂದ್ರೆ ಹೋಟ್ಲುಗಳಿಗೆ ಖಾನಾವಳಿಗಳಿಗೆ ಹೋಗ್ತಿದ್ವಿ, ಬ್ರಾಹ್ಮಣರ ಕೆಫೆಗೆ ಹೋಗ್ತಿದ್ವಿ, ಅಲ್ಲಿ ದರಪಟ್ಟಿ ಹಾಕಿರೋದು ಇಡ್ಲಿ ಇಷ್ಟು, ದೋಸೆ ಇಷ್ಟು, ಕಾಫಿ ಇಷ್ಟು, ಟೀ ಇಷ್ಟು, ಚೌಚೌಬಾತ್ ಇಷ್ಟು ಅಂತೇಳಿ ಅದನ್ನ ಆಸ್ಪತ್ರೆಗಳಿಗೂ ತಂದರು. ಈಗ ನಮ್ಮದು KPME ಲೈಸೆನ್ಸ್ ತಗೊಂಡು ಎಲ್ಲ ದರಪಟ್ಟಿ ನಿಗದಿ ಮಾಡ್ಬೇಕಂತೇಳಿ ಇಲ್ಲೂ ಅಷ್ಟೇ ಆಯ್ತಾ. ಇವತ್ತೇ ಈಗ ನೋಡಿ, ಈಗ ಮತ್ತೆ ಅಲ್ಲೇನೋ ಕ್ಲೋಸ್ ಮಾಡೋದು ಮಾಡಿದ್ರೆ ರೈತರಿಗೆ ತೊಂದರೆ ಆಗ್ತದೆ ಸರ್. ಇವತ್ತೇ ಅಲ್ಲ ಸುಳ್ಳು ಹೆಂಗ್ರು ಹಂಗೆ ನಿಂತ್ಕೊಳ್ರಿ. ಹಾಂ ನಿಂತ್ಕೊಳ್ರಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.